ಬಿ ಪಾಟೀಲು ಮತ್ತು ನಮ್ಮ ಮೈನಾರಿಟೇಷನ್ ಮಿನಿಸ್ಟರ್ ಬೋಸರಾಜ್ ಇಷ್ಟು ಜನನು ದೆಹಲಿಲಿ ಎಲ್ಲಾ ಸಂಸತ್ ಸದಸ್ಯರನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದೀವಿ. ಕರ್ನಾಟಕ ಭವನಲ್ಲಿ ಮಂಗಳವಾರ ಸಾಯಂಕಾಲ 6 ಗಂಟೆಗೆ ಒಂದು ಸಭೆಯನ್ನ ಕರೆದಿದ್ದೀವಿ. ನಾವೇನು ಅವಾರ್ಡ್ ಮಾಡಿದ್ದೀವಿ, ಈ ಅವಾರ್ಡ್ ಮಾಡಿದ್ದನ್ನ ವಿರೋಧಿಸಿ ಅವಾರ್ಡ್ ಮಾಡಬಾರ್ದು, ಲ್ಯಾಂಡ್ ಅಕ್ವಿಷನ್ ಮಾಡಬಾರ್ದು ಅಂತ ಹೇಳಿ ಈಗಾಗಲೇ ಆಂಧ್ರ ಪ್ರದೇಶದವರು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ. ಅವರು ನಮಗೆ ಕಾರಣ ಕೇಳಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇದು ನಮ್ಮ ಭೂಮಿಯಲ್ಲಿ ನಾವು ಮಾಡ್ತಾ ಇದೀವಿ. ಈಗಾಗಲೇ ಸುಮಾರು 26,000 ಕೋಟಿ ರೂಪಾಯಿ ಕೂಡ ಈಗಾಗಲೇ ಏನು ಎತ್ತರ ಆಗುವಂತಹ ಜಾಗಕ್ಕೆ ಈಗಾಗಲೇ ಕೆಲಸಗಳನ್ನು ಕೂಡ ಕಾಮಗಾರಿಗಳನ್ನ ಪ್ರಾರಂಭ ಮಾಡಿದ್ದೇವೆ. ಅದು ನಾವೇನಿಗೇನು ಎತ್ತರಿಸ್ತಾ ಇಲ್ಲ, ಆದ್ರೆ ನಾವು ಸಿದ್ಧತೆ ಮಾಡ್ಕೊಳ್ತಾ ಇದ್ದೇವೆ. 2010ರಲ್ಲಿ ಆದಂತ ಆದೇಶ ನಮ್ಮ ಮೂಲಭೂತದ ಹಕ್ಕು. ಸೊ ಅದಕ್ಕೆ ಈಗ ಆಂಧ್ರ ಪ್ರದೇಶದವರು ತಗರಲಾಗ್ತಾ ಇದ್ದಾರೆ, ಇಲ್ಲೂ ತಗರಲಾಗ್ತಾ ಇದ್ದಾರೆ. ಮತ್ತು ತುಂಗಭದ್ರಾಯಿಂದ ಏನು ನಮ್ಗೆ ನೀರು ಲ್ಯಾಬ್ಸ್ ಆಗ್ತಾ ಇದೆ, ಆ ಲ್ಯಾಬ್ಸ್ ಒಂದು 30 TMC ನೀರನ್ನು ಅಲ್ಲಿ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಆಲ್ಟರ್ನೇಟಿವ್ ಏನು ಅಂತ ನಾವು ಯೋಚನೆ ಮಾಡಿದ್ರೆ ಅದಕ್ಕೂ ಕೂಡ ಅವರು ಸಹಕಾರ ಕೊಡ್ತಾ ಇಲ್ಲ. ಇಂಥ ಎಲ್ಲ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಒತ್ತಡ ಇರಲಿಕ್ಕೆ ನಮ್ಮ MP ಗಳಿಗೆ ನಾವು ಮನವಿ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ.